ಹುಡಿಯಿಂದ ಬಂದಿದ್ದು ಇಲ್ಲಿ ಬಂದು 6 ವರ್ಷದ ಕೆಳಗೆ ಬಂದಿದ್ದೆ ಇಲ್ಲಿ ನನಗೆ ತುಂಬ ಚೆನ್ನಾಗಿ ವಾಸಿಯಾಗಿದೆ. 100% ಬಂದು ಇಲ್ಲಿ ವಾಸಿ ಆಗುತ್ತೆ. ಎಲ್ಲರೂ ಬಂದು ತೋರಿಸ್ಕೊಂಡು ಅಮ್ಮ ದಯ ಇರುತ್ತೆ, ಚೆನ್ನಾಗಾಗುತ್ತೆ ಎಲ್ಲರಿಗೂ ಬಂದವರು ನಂಬೋದು. ಇಲ್ಲಿ ನಿಮ್ಗೆ ಹೆಂಗ್ ಗೊತ್ತಾಯ್ತು? ನಮಗೆ ನಮ್ಮ ಅಂಕಲ್ ಅವ್ರ ಫ್ರೆಂಡ್ ಇದ್ದಾರೆ, ಅವ್ರಿಗೆ ಇಲ್ಲಿ ಅಣ್ಣ ಗೊತ್ತಿರೋರು, ಅವ್ರು ಹೇಳಿ ಕರ್ಕೊಂಡು ಬಂದಿದ್ರು. ಈಗ ಜನಕ್ಕೆ ಏನು ಹೇಳ್ತೀರಾ ಸರ್? ನಿಮ್ಮ ಸೊಲ್ಯೂಷನ್ ಅಂದ್ರೆ ಇಲ್ಲಿ ಬಂದ್ಮೇಲೆ ಅನುಕೂಲ ಆಗಿದೆ, ಬಂದ್ಮೇಲೆ ಎಲ್ಲರಿಗೂ ಅನುಕೂಲ ಇದೆ, ಅಮ್ಮನ ದಯ ಇದೆ, ಎಲ್ಲರಿಗೂ ಚೆನ್ನಾಗಾಗುತ್ತೆ, ಒಳ್ಳೆಯದು. ನಮಸ್ಕಾರ ಫ್ರೆಂಡ್, ಇವತ್ತು ಜಿಗ್ನಿ ತನಕ ಕರ್ಕೊಂಡು ಹೋಗ್ತಾ ಇರೋದು ಏನಕ್ಕಪ್ಪ ಅಂದ್ರೆ ಇಲ್ಲಿ ಯಲ್ಲಮ್ಮ ದೇವಿ ಟೆಂಪಲ್. ಇಲ್ಲಿ ಏನ್ ಸ್ಪೆಷಲ್ ಅಂದ್ರೆ ನಿಮ್ಗೆ ಏನೇ ತೊಂದರೆ ಇದ್ರು ಅಂದ್ರೆ ಈ ಹಾಸ್ಪಿಟ್ಲಿಗೆ ಹೋಗಿಲ್ಲ, ಇಲ್ಲಿ ಮೇಲ ಇಲ್ಲಿ ಕೈ ಕಾಲು ನೋವು, ಮಾಟ ಮಂತ್ರ, ದೈವ ಏನೇ ಮೆತ್ಕೊಂಡಿದ್ರು. ವಿಶೇಷವಾಗಿ ಅಂದ್ರೆ ಮಂಗಳವಾರ, ಶುಕ್ರವಾರ, ಅಮಾವಾಸ್ಯೆ, ಹುಣ್ಣಿಮೆ, ಭಾನುವಾರ ಅಭಿಷೇಕ ಇರುತ್ತೆ, ರುದ್ರಾಭಿಷೇಕ ಇರುತ್ತೆ, ಆಮೇಲೆ ಪಂಚಾಮೃತ ಅಭಿಷೇಕನೂ ಇರುತ್ತೆ, ಕುಂಕುಮಾರ್ಚನೆ ಇರುತ್ತೆ, ಅಷ್ಟೋತ್ತರ ಆಗುತ್ತೆ ಅಮ್ಮನಿಗೆ, ಆಮೇಲೆ ಅಭಿಷೇಕ ಎಲ್ಲ ನಡೆಯುತ್ತೆ, ಪ್ರತಿನಿತ್ಯ ಆಗುತ್ತೆ. ತುಂಬಾ ವಿಶೇಷವಾಗಿ ಪೂಜೆಗಳು ಮಾಡ್ತೀವಿ, ಅಲಂಕಾರಗಳು ಮಾಡ್ತೀವಿ, ತುಂಬಾ ಚೆನ್ನಾಗಿದೆ. ಒಂದು ಎಲ್ಲ ಭಕ್ತಾದಿಗಳು ಅಲ್ಲ ಅಮ್ಮನ್ ನಂಬ್ಕೊಂಡು ಬರ್ತಾರೆ ಜನಗಳು, ಇಲ್ಲಿಗೆ ಬರ್ಬೋದಾ? ಬರ್ಬೋದು. ಇವಾಗ ಅಮ್ಮ ಬಂದವ್ರನ್ನೆಲ್ಲ ಕೈ ಹಿಡಿತಾಳೆ, ಯಾರನ್ನೂ ಕೈ ಬಿಟ್ಟಿಲ್ಲ. ಎಲ್ಲರೂ ಬಂದ್ಮೇಲೆ ಬಂದು ಅವರೇ ಹೇಳಿ ಹೋಗ್ತಾರೆ ಅಮ್ಮನ ಕಾಪಾಡಿದ್ದು ಅಂತ. ಬಂದ್ಬಿಟ್ಟು ಮನೆಗೆ ಹೋಗಿ ತಿರ್ಗಾ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ಅಷ್ಟೊಂದು ಮಹಿಮೆ ಐತೆ, ಮಹಿಮೆ ಇದೆ. ಯಾವ್ದಕ್ಕೆಲ್ಲ ಕೊಡೋಂಗಿಲ್ಲ. ಅವ್ರು ಬಂದು ಅವರೇ ಹೇಳ್ತಾರೆ, ನಾವೇನ್ ಕೇಳೋದೇ ಇಲ್ಲ. ಅಮ್ಮನಿಂದ ಹಿಂಗಾಗಿದೆ, ಒಳ್ಳೇದಾಗಿದೆ ಬಂದ್ಬಿಟ್ಟು ಹೇಳ್ಬಿಟ್ಟು ಅಮ್ಮನ ತಿರ್ಗಾ ಮಡ್ಲಾಗಿ ಕೊಟ್ಬಿಟ್ಟು ಸೀರೆ ಕೊಟ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ಅವ್ರು ಯಾವಾಗ ಬರುತ್ತೋ ಅವಾಗ ಬಂದ್ಬಿಟ್ಟು ಅಮ್ಮನ ದರ್ಶನ ಪಡ್ಕೊಂಡು ಹೋಗ್ತಾರೆ. ತುಂಬಾ ವಿಶೇಷವಾಗಿ ತುಂಬಾ ಶಕ್ತಿ ಇದೆ ಅಮ್ಮನಿಗೆ. ಬನ್ನಿ, ನಿಮ್ ಕಷ್ಟ ಎಲ್ಲ ಪರಿಹಾರ ಮಾಡ್ಕೊಳ್ರಿ, ತುಂಬಾ ಒಳ್ಳೇದಾಗುತ್ತೆ ಅಮ್ಮನಿಂದ. ಬನ್ನಿ. ನಿಮ್ಗೆ ಏನಾಗಿತ್ತು? ನಮ್ಮ ಅಮ್ಮಗೆ 1-3 ತಿಂಗಳಿಂದ ಹುಷಾರಿರ್ಲಿಲ್ಲ. ಹಾಸ್ಪಿಟ್ಲಿಗೆಲ್ಲ ತೋರಿಸಿದ್ವಿ, 1 ಲಕ್ಷ ಖರ್ಚು ಮಾಡಿದ್ವಿ, ಮೇಲಾಗಿದ್ದಿಲ್ಲ. ಇಲ್ಲಿ ಬಂದ್ವಿ, 5 ದಿನ ಇದ್ವಿ. ನಮ್ಮ ಅಮ್ಮಗೆ ಇವಾಗ ಚೆನ್ನಾಗಿ ಮೇಲಾಗಿದೆ ಅಜ್ಜಿ, ಪೂರ್ತಿಯಾಗಿ ಮೇಲಾಗ್ಬಿಟ್ಟಿದೆ. ಊಟ ಮಾಡಕ್ ಆಗ್ತಾ ಇಲ್ಲ, ವಾಮಿಟ್ ಆಗ್ತಾ ಇತ್ತು, ತಲೆ ಸುತ್ತೋದು ಏನೋ ಒಂಥರ ಆಗ್ತೈತೆ ಅಂತ ಇವಾಗ ಬೆಟರ್ ಆಗಿದ್ದಾರೆ ಅಂದ್ರೆ ಅಮ್ಮನ ಮೇಲೆ ನಂಬಿಕೆ ಐತಲ್ಲ. ಊಟ ಎಲ್ಲ ಮಾಡಿದ್ರೆ ಇವಾಗ? ಹೌದಾ ಹೌದಾ ಮಾತುಗಳೆಲ್ಲ ತಿಂತಾ ಇಲ್ಲ ಇವಾಗ? ಏನೂ ಇಲ್ಲ, ಅಮ್ಮನವ್ರು ಹಂಗೆ ಮೇಲ್ ಮಾಡ್ಬಿಟ್ಟವ್ರು ನಿಮ್ಕ. ಅಂದ್ರೆ ಫುಲ್ ಆಗಿ ನಂಬೋದು ಬರೋರು ಅಲ್ಲ, ಬರೋರಿಗೆ ಒಂದು ಸೊಲ್ಯೂಷನ್ ಇದೆ. ಕೈ ಬಿಡಲ್ಲ 5 ದಿನದಿಂದ ನೀವು ಇಲ್ಲೇ ಇದ್ರ? 5 ದಿವಸ ಇಲ್ಲೇ ಇದ್ರ? ಇಲ್ಲಿ ಅನುಕೂಲ ಇಲ್ಲ, ಅಲ್ಲ ಇಲ್ಲಿ ಊಟ ನೀರು ಎಲ್ಲ ಇದೆ, ಎಲ್ಲ ಚೆನ್ನಾಗಿದೆ. ಅಲ್ಲ ಅದು ಮೇಲಾಗೋವರೆಗೂ ನೀವು ಇಲ್ಲಿ ಇರ್ಬೇಕಂತ ಹೇಳ್ತಾರೆ ಇಲ್ಲಿ. ಅಂದ್ರೆ 1 ವಾರನೂ ಆಗ್ಬೋದು, 15 ದಿನನೂ ಆಗ್ಬೋದು. ಅಂದ್ರೆ ಇರಕ್ಕೆಲ್ಲ ಇಲ್ಲಿ ಸುವಿಧೆಗಳಿದೆ, ಚೆನ್ನಾಗಿದೆ. ಅದಕ್ಕಾಗಿ ಇದ್ದು ಮೇಲ್ ಮಾಡಿಸ್ಕೊಂಡು 100% ಮನೆಗೆ ಹೋಗ್ತಾ ಇದ್ದೀರಾ. ಖುಷಿಯಾಗಿರಿ, ಚೆನ್ನಾಗಿ ನೋಡ್ಕೊಳ್ಳಿ. ಧನ್ಯವಾದಗಳು ನಿಮಗೆ. ಯಾರು ಬಂದಿರೋದು? ಏನ್ ಹೆಸರು ನಿಮ್ದು? ಬಂದು ಎಷ್ಟು ದಿನ ಆಯ್ತು ಎಪ್ಪನ ಮೇಲೆ ಬಂದು? ಹೇಳ್ಬೇಕು, ಎಷ್ಟು ದಿನ ಆಯ್ತು ಬಂದು? ಎಷ್ಟು ದಿನ ಆಯ್ತು ಇವ್ರ ಮೇಲೆ ಬಂದು? ಬಟ್ಟೆ ಎಲ್ಲ ಬಿಡ್ರಿ. ಏನೇನ್ ತೊಂದರೆ ಕೊಟ್ಟಿಯ? ಏನೇನ್ ಬಾಧೆ ಐತಿ ಎಪ್ಪನ್ಗೆ? ತೊಂದ್ರೆ ಏನೇನ್ ಕೊಟ್ಟಿ ಹೇಳು. ಮಾತಾಡ್ಬೇಕು, ಏನೇನ್ ತೊಂದ್ರೆ ಕೊಟ್ಟಿ? ಇನ್ನೇನೇನ್ ಕೊಟ್ಟಿ? ಅಷ್ಟೇನಾ? ಕೊಟ್ಟೆ ತಂದಿರಾ? ಇಲ್ಲ ಬಿಡಿ, ಆಮೇಲೆ ಬಿಡಿ. ಆಯ್ತು, ಕಣ್ಬಿಡಿ. ಸರ್ ಎಲ್ಲಿಂದ ಬಂದಿದ್ದೀರಾ ನೀವು? ನಾವು ಚಂದಾಪುರ. ಹೌದಾ? ಇಲ್ಲಿ ಹೆಂಗ್ ಗೊತ್ತಾಯ್ತು ಅಮ್ಮನೂರು ದೇವಸ್ಥಾನ ಐತೆ ಅಂತ? ಸರ್ ಇಲ್ಲಿ ನಾವು ಯೂಟ್ಯೂಬಲ್ಲಿ ನೋಡಿ ಬಂದ್ವಿ. ಹೌದಾ? ಏನ್ ಸಮಸ್ಯೆ ಇತ್ತು ನಿಮ್ಗೆ? ಇವ್ರಿಗೆ ಕೈ ಕಾಲು ನೋವು, ಅದು ಇದು ಸುಸ್ತು ಆ ಥರ ಇತ್ತು. ನಾವು ಹಾಸ್ಪಿಟ್ಲಿಗೆ ನೋಡಿಸಿ 1 ಇಯರಿಂದ ನೋಡಿಸಿ
ಓಕೆ. ಆಮೇಲೆ ಒಂದಿನ ಮನೇಲಿ ಹಿಂಗೆ ಪೂಜೆ ಮಾಡೋಲ್ಲ ಹಂಗೆ ಹಿಂಗೆ ಅಂತ ಇದ್ರು ಶುಕ್ರವಾರ. ಏನಿರ್ಬೋದು ಇಲ್ಲಿ ಯೂಟ್ಯೂಬಲ್ಲಿ ನೋಡಿ ಬಂದಿದ್ವಿ ಸ್ಟಾರ್ಟಿಂಗ್. ಆಮೇಲೆ ಇಲ್ಲಿ ಬಂದು ನೋಡಿದ್ಮೇಲೆ ನಾವು ಗಾಳಿ ಅದು ಇದು ನಂಬ್ತಾ ಇರಲಿಲ್ಲ. ಇಲ್ಲಿ ಬಂದ್ಮೇಲೆ ನಂಬಿ 2-3ನೇ ಸಲ ಬರ್ತಾ ಇತ್ತು. ಹೌದಾ? ಮೊದಲ ಫಸ್ಟ್ ಬಂದಿದ್ದೀರಾ ನೀವು? ಅಂದ್ರೆ ಮೇಲಾಗಿ ಇಲ್ಲೇ 6 ದಿನ ಇದ್ವಿ. ಎಲ್ಲ ಊಟ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ. ಓಕೆ. ಅಲ್ಲ ಇವಾಗ ಕ್ಲಿಯರ್ ಆಗಿದೆಯಾ? ಇವಾಗೆಲ್ಲ ಎಷ್ಟು ವಾರ ಬರಕ್ಕೆ ಸರ್ ಇವರು ಫಸ್ಟ್ ಸ್ಟಾರ್ಟಿಂಗ್ 5 ದಿನ ಇದ್ವಿ. ಆಮೇಲೆ 1 ತಿಂಗಳಿಗೆ ಬರಬೇಕು ಅಂತ ಹೇಳಿದ್ರು. ಆಮೇಲೆ 3 ತಿಂಗಳು, ಆಮೇಲೆ 9 ತಿಂಗಳು, ವರ್ಷ, ನಾವು ಹೆಂಗ್ ಬೇಕೋ. ಅಂದ್ರೆ ಕ್ಲಿಯರ್ ಆಗಿ ಬರ್ಬೇಕು ಇಲ್ಲಿಗೆ ಅಲ್ಲ? ಕ್ಲಿಯರ್ ಆಗಿದೆ. ಓಕೆ. ಆದ್ರೆ ಆಮೇಲೆ ಬರ್ಬೇಕಂತ ಹೇಳಿದ್ದಾರೆ. ಓಕೆ. ಇಲ್ಲ ನಮ್ಮ ಭಕ್ತಿ ಸರ್ ಅದು. ಅಂದ್ರೆ ಅವಾಗ ಬರ್ತಾ ಇರಿ ನೀವು, ಅಮ್ಮನ ಕೃಪೆ ನಿಮ್ ಮೇಲೆ ಇರ್ತದೆ ಅಂತ ಹೇಳಿದ್ದಾರೆ ಅಲ್ಲ? ಅಂದ್ರೆ ನಿಮ್ಗೆ ಒಳ್ಳೇದಾಗಿದೆ. ಅಂದ್ರೆ ಅಮ್ಮನ್ ನಂಬ್ಕೊಂಡು ಬರ್ಬೋದಾ ಜನಗಳು? ಬರ್ಬೋದು ಸರ್, ಖಂಡಿತ ಬರ್ಬೋದಾ? ಒಳ್ಳೇದಾಗುತ್ತಾ? ಒಳ್ಳೇದಾಗುತ್ತೆ. ಅಂದ್ರೆ ನಿಮ್ಗೆ ವಿಶ್ವಾಸ ಇದೆಯಾ? ನಿಮ್ಗೆ ಆಗಿದೆ ಅಂದ್ರೆ ಬೇರೆಯವ್ರಿಗೂ ಆಗ್ತದೆ ಅಂತ ಅರ್ಥ ಅಲ್ಲ? ಅಲ್ಲ ಆಗಿದೆ ಸರ್. ಈ ತಾಯಿ ಬಂದು ಯಲ್ಲಮ್ಮ ತಾಯಿ ದೇವಸ್ಥಾನ ಜಿಗಣಿ ಹತ್ರ ಕೃಷ್ಣನ್ ದೊಡ್ಡಿ ಅಂತ ಬೆಂಗಳೂರಿಂದ 35 ಕಿಲೋಮೀಟರ್ ದೇವಸ್ಥಾನ ಬಂದು ಬಸ್ ಮೆಜೆಸ್ಟಿಕ್ ಇಂದ ಮಾರ್ಕೆಟ್ ಊಟ ವ್ಯವಸ್ಥೆ, ಸ್ನಾನದ ವ್ಯವಸ್ಥೆ, ಎಲ್ಲ ಮಲಗುವ ವ್ಯವಸ್ಥೆ ಎಲ್ಲಾನು ಕೊಟ್ಟಿದ್ದೀರಿ. ಅಂದ್ರೆ ಇದ್ದು 5 ದಿವಸ ವಾಸಿ ಮಾಡ್ಕೊಂತಾರೆ. ಎಮರ್ಜೆನ್ಸಿ ಇರೋರು ಅಪ್ ಅಂಡ್ ಡೌನ್ ಮಾಡೋರು ಮಾಡ್ತಾರೆ. ಕೆಲವರೆಲ್ಲ ದೂರದಿಂದ ಬಂದಿರೋ ಈ ಕಡೆ ಹಾಸನ, ಶಿವಮೊಗ್ಗ, ದಾವಣಗೆರೆ ಸೈಡ್ ಎಲ್ಲ ಬರ್ತಾರೆ. ಅವರೆಲ್ಲ ಬಂದು ಇಲ್ಲೇ ಸ್ಟೇ ಮಾಡ್ತಾರೆ. ಯಾಕಂದ್ರೆ ಅಪ್ ಅಂಡ್ ಡೌನ್ ಮಾಡೋಕ್ಕಾಗಲ್ಲ. ಈ ಲೋಕಲ್ ಅವರಾದ್ರೆ ಮಾಡ್ಬೋದು ಅಷ್ಟೇ, ದೂರದಿಂದ ಇರೋರ ಕೈಲಿ ಆಗಲ್ಲ ಮಾಡಕ. ಬಂದಿದ್ದು ಒಂದು 5 ದಿವಸ ಎಲ್ಲ ವಾಸಿ ಮಾಡ್ಕೊಂಡು ಹೋಗ್ತಾರೆ. ನಾವು ಒಂದು 50,000 ಜನ ಗಂಟ ಬಿಡಿಸಿ ವಾಸಿ ಮಾಡಿದ್ವಿ. ಎಲ್ಲರೂ ಚೆನ್ನಾಗಿದ್ದಾರೆ, ಏನು ತೊಂದರೆ ಪದೇ ಆ ಥರ ತೊಂದರೆ ಏನಾಗಲ್ಲ. ಯಾರಿಗಾದ್ರೂ ಆ ಥರ ಸಮಸ್ಯೆ ಇದ್ದವರು, ಪೇದಾತ್ಮನಿಗೆ ತೊಂದರೆ ಇರೋರು ಇಲ್ಲಿ ಬಂದ್ರೆ ಇದ್ದು ವಾಸಿ ಮಾಡ್ಕೊಂಡು ಏನು ತೊಂದರೆ ಇಲ್ಲ. ಅವ್ರಿಗೆಲ್ಲ ವ್ಯವಸ್ಥೆ ಇದೆ. ಇನ್ನು ಬೇರೆ ಏನಾದ್ರು ಸಮಸ್ಯೆಗಳಿದ್ರೆ ಬೇರೆ ಇದ್ರೆ ಬರ್ತಾರೆ. ಮಕ್ಕಳು ಬಗ್ಗೆ ಕೇಳ್ಕೊಂಡು ಹೂವು ಕೇಳಕ್ ಬರ್ತಾರೆ. ತಾಯಿ ತುಂಬ ಹೂವು ಕೊಡುತ್ತೆ, ಹೂವಿನ ಪ್ರಸಾದ ಕೊಡುತ್ತೆ. ಕೆಲವೊಂದು ಅವರು ವೈಯಕ್ತಿಕವಾಗಿ ಬಂದು ಹೂವ ಕೇಳ್ತಾರೆ. ಬಂದು ಜಾಸ್ತಿ ತಡೆ ಹೊಡಿತೀವಿ. ಸತಿ ನಮ್ಮ ಅಕ್ಕವ್ರ ಊರಿಂದ ಬಂದಿದ್ರು. ಬಂದು ಚೆನ್ನಾಗೇ ಬಂದರು. ಮತ್ತು ಇದ್ದಕ್ಕಿದ್ದಾಗೆ ಲೂಸ್ ಮೋಷನ್ ಮತ್ತು ಕೈಕಾಲು ಸುಸ್ತು ಮತ್ತು ತಲೆ ಭಾರ ಈ ಥರ ಏನೇನೋ ಆಯಿತು. ಆಮೇಲೆ ಒಂದು 3-4 ಹಾಸ್ಪಿಟ್ಲಲ್ಲಿ ತೋರಿಸಿದ್ರಿ, ಏನು ಪ್ರಯೋಜನ ಆಗಿಲ್ಲ. ಮಧ್ಯಾಹ್ನದ ಹೊತ್ತು ಬೆಳಗ್ಗೆ ಹೊತ್ತು ಸ್ವಲ್ಪ ಸುಮಾರಾಗಿ ಇರ್ತಾಯಿದ್ರು. ನೈಟ್ ಆದರೆ ಲೂಸ್ ಮೋಷನ್ ಮತ್ತು ಇದು ಮತ್ತು ಈಗಲೂ ಜಾಸ್ತಿ ಆಗ್ತಾಯಿತ್ತು. ಆಮೇಲೆ ಹಿಂಗೆ ಯಾರೋ ಹೇಳಿದ್ರು ದೇವಸ್ಥಾನ ರೋಡ್ ಬರೋಣ ಅಂತ. ಸುಮ್ಮನೆ ಬಂದ್ರಿ, ಎಕ್ಸ್ಪೀರಿಯನ್ಸ್ ಒಂದು ಆಯಿತು. ಬಂದಮೇಲೆ ಇಲ್ಲಿ ಒಂದು ಮಿರಾಕಲ್ ಏನು ನಡೆದೈತೆ. ಬಂದು ಇಲ್ಲಿ ಬಂದಿದ ತಕ್ಷಣ ನೈಟು ಬಂದಿದ್ದು ಅವೆಲ್ಲ ಕಮ್ಮಿ ಆಯಿತು. ಮತ್ತು ಇದೇನೋ ಸ್ವಲ್ಪ ಇದು ಇದೆ ಅಂತ ಹೇಳಿದ್ರು. ಅದನ್ನು ನಾವು ಚೆಕ್ ಮಾಡ್ತೀವಿ. ಅದೆಲ್ಲ ಬಂದು ಹೋಯ್ತು. ಈಗ ನಮ್ಮ ಅಕ್ಕ ಆರಾಮಾಗಿದ್ದಾರೆ, ಏನು ತೊಂದರೆ ಇಲ್ಲ. ಇಲ್ಲಿ ದೇವ್ರನ್ನ ನಂಬಿ ಬಂದವರಿಗೆ ಯಾವುದೇ ತೊಂದರೆ ಆಗೋದಿಲ್ಲ. ಒಳ್ಳೇದೇ ಆಗುತ್ತೆ, ಒಳ್ಳೇದೇ ಆಗ್ತಾ ಇದೆ. ಅಂದ್ರೆ ಪ್ರಾಬ್ಲಮ್ಸ್ ಇದ್ರೆ ಬರ್ಬೋದು ಇಲ್ಲಿ 100% ಬರ್ಬೋದು ಸರ್. ಒಳ್ಳೇದೇ ಆಗುತ್ತೆ. ನಾವು ಕೆಟ್ಟದ್ದು ಅಂತ ಸಮೇತ ನಂಬಾರ್ದು, ದೇವ್ರನ್ನ ನಂಬಲೇಬೇಕು. ಯಾವ ಊರು ನಿಮ್ದು? ನಮ್ದು ಹೆನ್ನಾಗರ. ತುಂಬಾನೇ ನಂಬಿಕೆ ಇದೆ. ಪಾವಡ ಐತೆ ಇಲ್ಲಿ? ಇದೆ 100% ಇದೆ. 100% ಅಷ್ಟು ನಂಬ್ತೀರಾ ನೀವು? ನಂಬಬೇಕು. ಹೌದಾ? ಅಂದ್ರೆ ಯಾರಾದ್ರೂ ಬಂದ್ರೆ ಕನ್ಫರ್ಮ್ ಆಗಿ ಅವರು ನಾವು ಸುಮಾರು ಜನಕ್ಕೆ ಕಳಿಸಿದ್ರಿ, ಗೈಡ್ ಮಾಡಿ ಕಳಿಸಿದ್ದೀರಿ. ಅವರು ಬಂದು ಚೆನ್ನಾಗಿ ಆಗಿದ್ದಾರೆ. ಅದರಿಂದ ನಾವು ಇದು ಮಾಡ್ತಾ ಇದ್ದೀವಿ. ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ. ಹೌದು, ನಾವು ತುಂಬಾ ಜನಕ್ಕೆ ಹೇಳಿದೀವಿ. ಈಗ ನಮ್ಮ ಮುಂದೆನೇ ಒಂದು 8-10 ಜನ ಬಂದು ಹೋಗಿದ್ದಾರೆ. ಅವರು ಹೇಳಿದ್ದಾರೆ ಸರ್ ಇದು ಹೋಗಿ ಬಂದ್ಮೇಲೆ ಎಂತೆಂಥ ಹಾಸ್ಪಿಟ್ಲ್ಗೆಲ್ಲ ತೋರಿಸಿದ್ದಾರೆ. ಸುಮಾರು ಕಡೆ ಎಲ್ಲ ಮೇಲಾಗಿಲ್ಲ. ಡೇನಲ್ಲಿ ಸ್ವಲ್ಪ ಸುಮ್ಮನೆ ಇರ್ತಾರೆ. ನೈಟ್ ತುಂಬಾನೇ ತೊಂದರೆಗಳಾಗ್ತಾ ಇತ್ತು. ಆಮೇಲೆ ಬಂದು ಹೋದ್ಮೇಲೆ 1 ವಾರಕ್ಕೆ 15 ದಿನಕ್ಕೆ ಇದಾಗುತ್ತೆ. ಚೆನ್ನಾಗಿದ್ದಾರೆ, ಏನು ತೊಂದರೆ ಇಲ್ಲ, ಸಮಸ್ಯೆ ಇಲ್ಲ. ಮತ್ತೆ ಇಲ್ಲಿ ನಿಮ್ಗೆ ಗೊತ್ತಿರೋರ್ನು ಕಳಿಸಿ ಸಾಕು, ತೊಂದರೆ ಇಲ್ಲ, ಆರಾಮ. ಇನ್ನ ಪಬ್ಲಿಸಿಟಿ ಚೆನ್ನಾಗಿ ಮಾಡಿ ಅಮ್ಮನವ್ರ ಎಲ್ಲರೂ ಚೆನ್ನಾಗಿ ಇಟ್ಟಿರಲಿ. ನಂಬಿಕೆ ಇರಬೇಕಷ್ಟೇ. ನಾವು ಕೆಟ್ಟದ್ದು ನಂಬಿದ್ರೆ ಇರ್ಬೋದು, ಅದೇ ದೇವರು ಈ ತಾಯಿ ನಂಬಲೇಬೇಕು. ಅಷ್ಟು ಇದೆ. ಚೆನ್ನಾಗಿ ಕಳಿಸ್ಬೇಕು.